ಸದನದೊಳಗಡೆನೆ ಇದೇನು ಬ್ಲೂ ಫಿಲಮ್ ನಾವೆಲ್ಲ ನೋಡ್ತಾ ಇದ್ದಿದ್ದು. ಅವ್ರನ್ನ ಮತ್ತೆ ಸೇರಿಸ್ಕೊಂಡಿದ್ದಾರೆ. ಅದು ಟಾಪಿಕ್ ಬಿಟ್ಟು ಮಾತಾಡಬೇಡಿ ಅಂತ ಹೇಳ್ತಿರೋದು ಸರ್. ಈಗ ಸದ್ಯಕ್ಕೆ ನಡೀತಾ ಇರೋದೇನು ಅದ್ಯಾರು ಅಂತ ಅವ್ರ ಹೆಸರು ಹೇಳಿ ಆಮೇಲೆ ನಾನು ಒಂದು ಉತ್ತರ ಕೊಡ್ತೇನೆ. ಅಲ್ಲ ಸದ್ಯಕ್ಕಿರುವಂತ ಟಾಪಿಕ್ ಈಗ ನಾವು ಯಾವ ಟಾಪಿಕ್ ಕರ್ಸಿದೀವಿ ಸರ್? ನಮ್ಮ ಪಕ್ಷದಲ್ಲಿ ಏನಿಲ್ಲ, ಬ್ಲೂ ಫಿಲ್ಮ್ ನೋಡ್ತಿದ್ದವು ನಮ್ಮ ಪಕ್ಷದಲ್ಲಿ. ಯಾವ ಟಾಪಿಕ್ ಕರ್ಸಿದೀವಿ ಸರ್? ಅದ್ರ ಬಗ್ಗೆ ಮಾತಾಡಬೇಕು. ಅಂಜಲಿ ಆಯ್ತು ಮೇಡಮ್, ಅಂಜಲಿ ನಿಂಬಾಳ್ಕರ್ ಅವ್ರ ಬಗ್ಗೆ ಯಾರು ಮೇಡಮ್ ಮಾತನಾಡಿದ್ದು? ಏನ್ ಶಬ್ದ ಬಳಸಿದ್ರು? ಒಬ್ಬ ಹೆಣ್ಮಗಳ ಬಗ್ಗೆ ಏನು ಶಬ್ದ ಬಳಸೋರು? ಇದೇನಾ ಇವ್ರು RSS ಅಲ್ಲಿ BJPಯಲ್ಲಿ ಹೇಳ್ಕೊಡೋದು? ನಮ್ಗೆ ಹೇಳ್ತೀರಾ ಆ ಶಾಸಕರನ್ನ ಅಲ್ಲಿ ಆಯ್ಕೆ ಮಾಡಿ ನಿಮ್ಮನ್ನೇನಕ್ಕಪ್ಪ ಆಯ್ಕೆ ಮಾಡಿ ಕಳಿಸಿದ್ರಾಗಿದ್ರೆ? ಸದನದಲ್ಲಿ ಒಬ್ಬ ಹೆಣ್ಮಗಳು ಮಂತ್ರಿಗೆ ಯಾವ್ಯಾವ ಭಾಷೆ ಬಳಸಿದ್ರು? ಆಯಿತು, ಸದನದ ಹೊರಗಡೆ ವಿರೋಧ ಪಕ್ಷದ ನಾಯಕ ಒಬ್ಬ ಪೊಲೀಸ್ ಆಫೀಸರ್ಗೆ, IAS ಆಫೀಸರ್ಗೆ ಅಲ್ಲ IPS ಆಫೀಸರ್ಗೆ ಏನು ಪದಗಳು ಬಳಸಿದ್ರು ನೋಡಿಲ್ವಾ? ಕರ್ನಾಟಕದ ತುಂಬ ತೋರಿಸಿದ್ದೀರಿ ನೀವೇ ಟಿ ವಿಯಲ್ಲಿ. ಒಂದು ನಿಮಿಷ ಇರಿ ಮೇಡಮ್. ಈಗ ಸದನದಲ್ಲಿ ವಿಷಯ ಲಂಚ ತಗೊಂಡ್ರೋ ತಗೊಳ್ಳಿಲ್ವೋ ಅಂತ. ಲಂಚ ಏನಾರು RB ತಿಮ್ಮಾಪುರ್ಗೆ ಯಾರು ಕೊಟ್ಟಿರೋದನ್ನ ಇವ್ರು ಕಂಡಿದ್ದಾರಾ? ಆಯಿತು, ಈಗ ಆಪಾದನೆ ಮಾಡ್ತಿದ್ದಾರೆ ಇವರು. ಹಾಗಿದ್ರೆ ನಿಮ್ಮ ಸರ್ಕಾರ ನಡೆಯುವಾಗ ಇದೇ ಕೆಲಸ ನೀವು ಮಾಡ್ತಿದ್ರ? ಆಗಿದ್ರೆ ಅದು ಅನುಭವ ನಿಮ್ಮ ಅನುಭವಕ್ಕೆ ಬಂದಿದ್ರೆ ಮೇಡಮ್, ಈಗೇನು ವಿರೋಧ ಪಕ್ಷದ ನಾಯಕರು ಮಾತನಾಡ್ತಿದ್ದಾರೆ, ಈ ಥರದ್ದೆಲ್ಲ ಇದೆ, ಅಷ್ಟಿದೆ ಇಷ್ಟಿದೆ ಅಂತೆಲ್ಲ ಲೆಕ್ಕ ಹೇಳುವಾಗ, ಹಾಗಿದ್ದರೆ ನಿಮ್ಮ ಸರ್ಕಾರ ಇದ್ದಾಗಲೂ ಕೂಡ, ಕಳೆದ ಸರ್ಕಾರ ಇದ್ದಾಗ ಈ ಕೆಲಸಗಳೆಲ್ಲ ನೀವು ಮಾಡ್ತಿದ್ರಿ, ಅದಕ್ಕೆ ಇವತ್ತು ಇದನ್ನು ಹೇಳ್ತಿದ್ದೀರಿ. ನಾನು ಹೇಳ್ತಾ ಇದ್ದೇನೆ, ಲಕ್ಷ್ಮೀನಾರಾಯಣ ಅವರು ಮಂತ್ರಿಗಳ ಮೇಲೆ ಕೇಸ್ ಕೊಟ್ಟಿದ್ದಾರಾ? ಯಾರಿಗೆ ಹಣ ಕೊಟ್ಟಿದ್ದಾರೋ ಅವ್ರ ಮೇಲೆ ಕೇಸ್ ಕೊಟ್ಟಿದ್ದಾರೆ. ಅಧಿಕಾರಿ ಸಸ್ಪೆಂಡ್ ಆಗಿದ್ದಾನೆ, ಲೋಕಾಯುಕ್ತ ಕೇಸಲ್ಲಿ ಒಳಗಡೆ ಇದ್ದಾರೆ. ಸರ್ಕಾರ ಅದಕ್ಕೆ ಕಾನೂನು ಪ್ರಕಾರ ಏನೇನು ಕ್ರಮ ತೆಗೆದುಕೊಳ್ಬೇಕೋ ತೆಗೆದುಕೊಂಡಿದೆ. ಒಂದು ನಿಮಿಷ ಮೇಡಮ್, ಇವಾಗ ನಾನು ನೀವು ಮಾತಾಡ್ತಾ ಇದೀವಿ. ಈಗ ನಾವ್ ಇವಾಗ ಯಾರ್ಯಾರ ಹೆಸರು ಮಾತಾಡಿದ್ವಿ? ಪಾಪ ಎಲ್ಲೋ ಇರೋ ಮಂತ್ರಿ ಹೆಸರನ್ನ ಇವರೇ ತಕೊಂಡ್ಬಿಟ್ಟು ಇವರೇ ಹೇಳ್ಬಿಟ್ಟು ನೀವು ರಾಜೀನಾಮೆ ಕೊಡಿದ್ರಿ. ಇವ್ರು ಯಾರ್ಯಾರು ಎಷ್ಟೆಷ್ಟು ರಾಜೀನಾಮೆ ಕೊಟ್ಟಿದ್ರು? ಅರ್ಗರ್ ಜ್ಞಾನೇಂದ್ರ ಯಾಕ್ರಿ ಹೆಣ್ಮಕ್ಳು 12 ಗಂಟೆ ರಾತ್ರಿ ನಡ್ಕೊಂಡು ಹೋಗ್ಬೇಕಾಗಿತ್ತು? ಏನು ಕೆಲಸ ಇರಲಿಲ್ಲ ಅವ್ರಿಗೆ? ಮೈಸೂರು ಪ್ರಕರಣ. ಒಂದು ನಿಮಿಷ ಹಂಗಿರೋ ರಾಜೀನಾಮೆ ಕೇಳ್ತೀವಿ ನಾವು, ಕೊಟ್ಬಿಟ್ರೆ ಅವರು ಮಾತನಾಡೋದಕ್ಕೂ ಸದನದಲ್ಲಿ ತಮ್ಮ ನಡವಳಿಕೆಗಳನ್ನು ಪ್ರದರ್ಶನ ಮಾಡೋದಕ್ಕೂ ವ್ಯತ್ಯಾಸ ಇದೆ. ಕರ್ನಾಟಕದ ಜನತೆ ಅರ್ಥ ಮಾಡ್ಕೋಬೇಕು. ಕೇಂದ್ರ ಸರ್ಕಾರದಲ್ಲಿ ನಿನ್ನೆ ನಡೆದಂಥ ಏನು ಚೈನಾಗೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿಯವರು ತೆಗೆದಂಥ ಪ್ರಶ್ನೆಗೆ ಸಂಸತ್ನಲ್ಲಿ ನಡೆದಂಥ ವಿಚಾರಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಗದ್ದಲಕ್ಕೆ ಕರ್ನಾಟಕದಲ್ಲಿ ರಿವೆಂಜ್ ತೀರ್ಸ್ಕೊತೀರಿ ನೀವು? ಈ ವಿಷಯನೇ ಅಲ್ಲ ಇದು. ತನಿಖೆಗೆ ಆದೇಶ ಮಾಡಿದೆ, ಅವ್ನು ಯಾವನು ಇಸ್ಕೊಂಡು ಅವ್ನು ಜೈಲ್ಗೆ ಹೋಗಿದ್ದಾನೆ, ಅದಕ್ಕೂ ತಿಮ್ಮಾಪುರ ಅವ್ರಿಗೆ ಏನ್ರಿ ಸಂಬಂಧ? ಹಾಗಿದ್ದರೆ ಒಂದು ನಿಮಿಷ, ಹಾಗಿದ್ದರೆ ಫೋಕ್ಸೋ ಕೇಸಲ್ಲಿ ಹೊರಗಡೆ ಇದ್ದಾರೆ. ಯಾಕಿದ್ದಾರೆ ಈಚೆ? ಯಾಕಿದ್ದಾರೆ ಈಚೆ? ನೀವು ಮಾತಾಡೋ ನೋಡಿ, ನಾನು ಮುಗಿಸಾದ್ಮೇಲೆ ಉತ್ತರ ಕೊಡಿ. ನಾನೇನು ಕೇಳಿ ನಾನು ಒಂದು ನಿಮಿಷ ಮಾತಾಡಲ್ಲ ಮೇಡಮ್. ಸದಾನಂದ ಗೌಡ್ರು ಮೇಲಿದ್ದಾರೆ, ಇದು ತಗೊಂಡಿದ್ದಾರೆ. ಎಂಥದ್ದು? ಇಂಜೆಕ್ಷನ್. ಬೊಮ್ಮಾಯಿ ಅವರು ಇಂಜೆಕ್ಷನ್. ಪ್ರತಾಪ್ ಸಿಂಹ ಅವರು ಇಂಜೆಕ್ಷನ್. ಹೇಳ ಹೆಸರುಗಳು ಇನ್ನು ಹೇಳ್ಬೇಕು ಹೆಸರುಗಳು ನೋಡಿ ಮಾತನಾಡ